ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು MB ಚೌಹಾಣ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸರಿಗಮಪ ಆಡಿಷನ್ ಐತಿ, ಅದಕ್ಕೆ ಬಿಜಾಪುರಿಗೆ ಬಂದೀನಿ. ಬನ್ನಿ ನಿಮ್ಗೆ ಏನೆಲ್ಲ ತೋರಿಸ್ತೀನಿ. ಸರಿಗಮಪ ಆಡಿಷನ್ ಎಲ್ಲಿ ನೋಡಿದ್ರು ಜನಸಾಗರನೇ ಕಾಣತ್ತಾರ. ಸರಿಗಮಪದವರು ಒಂದು ಬಸ್ ಮಾಡ್ಕೊಂಡೇ ಬಂದ್ಬಿಟ್ಟವ್ರು ಇಲ್ಲಿ ಬಿಜಾಪುರಿಗೆ. ಇದು ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು. ಇಲ್ಲಿ ನಿಂತು ಫೋಟೋ ಹೊಡ್ಸ್ಕೊಳ್ಳೋದು. ಒಳಗಡೆ ಹಿಂಗಿದೆ, ಎಲ್ಲರೂ ಬರಿತಾ ಇದ್ದಾರೆ. ನೋಡ್ರಿ ಜನ. ಇವರು ಒಂದು ಫಾರ್ಮ್ ಕೊಡ್ತಾರ್ರಿ, ಅದನ್ನು ಫಿಲ್ ಮಾಡಿ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಒಂದು ಫೋಟೋವನ್ನು ಒಯ್ದು ಅವ್ರ ಕೈಯಾಗ ಕೊಡಬೇಕು. ಸರಿಗಮಪ ಆಡಿಷನ್ದು ಫಾರ್ಮ್ ಈ ಥರ ಇರ್ತದೆ. ಸೀರಿಯಲ್ ನಂಬರ್, ಫೋಟೋ, ಹೆಸರು, ಮೊಬೈಲ್ ನಂಬರ್, ಹುಟ್ಟಿದ ದಿನಾಂಕ, ಶೈಕ್ಷಣಿಕ ವಿದ್ಯಾರ್ಥಿ, ಉದ್ಯೋಗ, ತಂದೆ ಹೆಸರು, ತಾಯಿ ಹೆಸರು, ವಿಳಾಸ, ತರಗತಿ, ಕಾಲೇಜು. ಮತ್ತು ಎರಡನೇ ಪೇಜಲ್ಲಿ ಪ್ರೀತಿ ಹೆಸರು, ಒಡ ಹುಟ್ಟಿದವರು, ತಂದೆ ತಾಯಿ, ಉದ್ಯೋಗ, ಮ್ಯೂಸಿಕ್ ಟೀಚರ್, ಸಂಗೀತ ಅಭ್ಯಾಸದ ಅವಧಿ, ಭಾಗವಹಿಸಿದ ಸ್ಪರ್ಧೆಗಳು, ಬಹುಮಾನಗಳು, ಹವ್ಯಾಸಗಳು. ಭಾಳಷ್ಟು ಜನದ್ದು ಮದುವೆ ಆಗಿರಲ್ಲ. ಸೊ ಇದನ್ನೇನು ಫಿಲ್ ಮಾಡೋಕ್ಕೆ ಹೋಗಬಾರ್ದು. ಮದುವೆ ಆಗಲಾರ್ದವರು ಸುಮ್ಮನೆ ಇದನ್ನು ಖಾಲಿ ಬಿಡಬೇಕು. ಪತಿ ಪತ್ನಿ ಹೆಸರು, ಮದುವೆ ಆಗೋದೇ ಇಲ್ಲೋ ಎಲ್ಲ ಕೇಳ್ತಾರೆ ಅವರು. ಅದನ್ನು ಡ್ಯಾಶ್ ಹತ್ತು ಹಾಕಿಬಿಡಬೇಕು. ತಾಯಿ ಜೊತೆ ಇರುವಂಥ ಕ್ಷಣಗಳು, ತಂದೆ ಜೊತೆ ಇರುವಂಥ ಕ್ಷಣಗಳು, ಮತ್ತು ಅಕ್ಕ ತಮ್ಮ ಅವ್ರ ಜೊತೆ ಇರುವಂಥ ಕ್ಷಣಗಳನ್ನೆಲ್ಲ ಬರೀಬೇಕು. ನೆಚ್ಚಿನ ಸ್ನೇಹಿತರು, ನೆಚ್ಚಿನ ವಿಷಯಗಳು ಯಾಕೆ, ನೆಚ್ಚಿನ ಶಿಕ್ಷಕರು ಮತ್ತು ಯಾಕೆ, ನೆಚ್ಚಿನ ಗಾಯಕರು ಗಾಯಕಿಯರು ಹೆಸರು, ನೆಚ್ಚಿನ ಹಾಡುಗಳು ಮತ್ತು ಯಾಕೆ, ನೆಚ್ಚಿನ ನಟ ನಟಿಯರು ಯಾರು, ಇಷ್ಟವಾದ ಆಹಾರ ಏನು, ಮತ್ತು ನಿಮ್ಮ ಗುರಿ ಏನು, ಜೀವನದ ಮರೆಯಲಾದ ಘಟನೆಗಳು ಯಾವುವು, ಜಿ ಕನ್ನಡದಲ್ಲಿ ಬರುವಂಥ ಧಾರಾವಾಹಿ, ರಿಯಾಲಿಟಿ ಶೋ, ನೆಚ್ಚಿನ ನಟ ನಾಯಕಿಯರು, ಇವೆಲ್ಲ ಹೆಸರು ಬರಿಬೇಕ್ರಿ. ಮತ್ತು ಅಲ್ಲಿ ತುಂಬಿದಾದ್ಮೇಲೆ ಇದನ್ನು ಹೋಗಿ ಕೊಡಬೇಕು. ಪಾಪ ನೋಡ್ರಿ ಹೆಂಗೆ ಆಕರ್ಸಾಗ್ತಾರೆ. ನಿದ್ದಿನೇ ಆಗಿಲ್ಲ ಅವ್ರದ್ದು. ಫೋಟೋ ತೆಗಿತಾರೆ ಇಲ್ಲಿ. ಜಿ ಕನ್ನಡದಲ್ಲಿ ಏನಾದರೂ ನೀವು ಶೋ ನೋಡೋಕೆ ಬರ್ತೀರಂದರೆ ನೀವು ಬನ್ನಿ ಅಂತೇಳಿ ಒಬ್ಬರು ಸರ್ ಹೇಳಕ್ಕೆ ಬಂದರು. ಅದು ನೋಡೋದಕ್ಕೆ ಬೆಂಗಳೂರಿಗೆ ಬರ್ತೀರಾ ಅಂತ ಕೇಳಕ್ಕೆ. ನೋಡೋದಕ್ಕೆ ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗೋದು ಒಂದಿನ. ಫ್ರೀ ಅಣ್ಣ? ಅಣ್ಣ ಫ್ರೀಯಾ? ಫ್ರೀ. ಕಾಲ್ ಮಾಡ್ಬೋದು. ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ ಶೋ. ಅದು ನಿಮಗೆ ಕಾಲ್ ಮಾಡ್ತೀವಿ ಯಾವ ಡೇಟ್ ಅಂತ ಬರ್ತೀವಿ ಅಂದರೆ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಕಾಲ್ ಮಾಡ್ತೀವಿ. ಬೆಂಗಳೂರು ನಿಮ್ಮ ಫ್ಯಾಮಿಲಿ ಸಮೇತೆಲ್ಲ ಬರ್ಬೋದು. ನೀವು ಬರಲಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಯಾರು ಕಳಿಸ್ಬೋದು, ಬೆಂಗಳೂರಿಗೆ ಕಳಿಸ್ಬೋದು. ನಮ್ಮ ನಂಬರ್ ಬಂತಂದರೆ ಅವ್ರು ಬಂದು ಕರೀತಾರೆ ನಮ್ಮನ್ನು, ಆವಾಗ ಹೋಗಬೇಕು. ಈ ಥರ ಲೈನಲ್ಲಿ ನಿಂದಿರಬೇಕು. ಇದಾದಮೇಲೆ ನಮ್ಮ ನಂಬರ್ನ, ನಮ್ಮ ಹೆಸರನ್ನ ಮತ್ತು ನಮ್ಮ ಮೊಬೈಲ್ ನಂಬರ್ನ ಬರ್ಕೋತಾರೆ ಆ ಬುಕ್ಕಲ್ಲಿ. ಇದು ನನಗೆ ಬಂದಿರುವಂಥ ನಂಬರ್. ಸೀಲ್ ಹೊಡಿತಾರೆ. ಜಿ ಕನ್ನಡ ಅಂತ ಸಿಕ್ಕ ಹೊಡಿತಾರೆ. 10-15 ಜನರನ್ನು ಕರೆದು ಕೇಸಿಂದ್ರ ಒಳಗೆ ಒಯ್ತಾರೆ. ಮತ್ತು ಒಬ್ಬೊಬ್ಬರನ್ನ ಕರೆದು ಕೇಸಿಂದ್ರ ಅಲ್ಲಿ ವಿಡಿಯೋ ಶೂಟ್ ಮಾಡಿ ಮತ್ತು ನಮ್ಮ ಸಾಂಗ್ ಯಾವ್ದು ಇರ್ತದೆ ಅದನ್ನು ಹಾಡಿಸ್ಕೇಸಿಂದ್ರ ಕಳಿಸ್ತಾರೆ. ನಾವು ವಾಪಸ್ ಬಂದೇವ್ರಿ ಹೊರಗೆ. ಒಟ್ಟಿನಲ್ಲಿ ಸರಿಗಮಪ ಆಡಿಷನ್ ಈ ಥರ ಇರ್ತದೆ ರೀ. ನೀವೇನಾದರೂ ಸೆಲೆಕ್ಟ್ ಆಗಬೇಕಂದ್ರೆ ಒಳ್ಳೆ ರೀತಿಯಲ್ಲಿ ಸಾಂಗ್ ಹಾಡಬೇಕು. ಒಂದೇ ಸಾಂಗಿಗೆ ಕಳಿಸ್ತಿದ್ರೆ ನೀವು ಸೆಲೆಕ್ಟ್ ಆಗಲ್ಲ ಅಂತ ಅರ್ಥ. ಒಂದು 3-4 ಸಾಂಗ್ ಹಾಡಿದ್ರೆ ಸೆಲೆಕ್ಟ್ ಆಗ್ಬೋದು.
ಮತ್ತು ನಮ್ಮ ಹತ್ರ ಒಂದು 1000ಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ರೀ. ತುಂಬಾ ಕಷ್ಟ ಇದೆ. ನಾವು ಬೇರೆ ಎಕ್ಸಾಮ್ ಫೀಲ್ಡಲ್ಲಿ ಅಷ್ಟೇ ಕಾಂಪಿಟೇಷನ್ ಅಂತ ನಾವು ತಿಳ್ಕೊಂಡೇವೆ ರೀ. ಆದ್ರೆ ಇಂಥ ಸರಿಗಮಪಕ್ಕೂ 1000 2000 ಜನ ಹಿಂಗೆಲ್ಲ ಕಾಂಪಿಟೇಷನ್ ಅದಂತ ಈಗ ಗೊತ್ತೈತೆ ನನಗೆ.